ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಇದು ಜಾತ್ರಾ ವಿಶೇಷ ಜಾತ್ರಾ ಮಹೋತ್ಸವನ ಈಗ 16ನೇ ತಾರೀಕು ಬ್ರಹ್ಮ ರಥೋತ್ಸವ ಅಂದರೆ ರಥಸಪ್ತಮಿಯ ದಿನ ಫೆಬ್ರವರಿ 16ನೇ ತಾರೀಕು ಬ್ರಹ್ಮ ರಥೋತ್ಸವ ದಿನ ರಥೋತ್ಸವ ನಡೀತಾ ಇದೆ. ಅದೇ ರೀತಿ ಭಾರಿ ದನಗಳ ಜಾತ್ರೆ ಅಂದರೆ 4 ವರ್ಷದಿಂದ ಕೋವಿಡ್ ಇತರ ಕಾರಣಗಳಿಂದ ಭಾರಿ ದನಗಳ ಜಾತ್ರೆ ನಿಂತಿತ್ತು. ರೈತಾಪಿ ಜನಗಳಿಗೆ ತೊಂದರೆ ಆಗ್ತಿತ್ತು. ಆದರೆ ಈ ಸರಿ ಆಡಳಿತ ಮಂಡಳಿ ಅಂದರೆ ಇದು ಮುಜರಾಯಿ ಇಲಾಖೆಗೆ ದೇವಸ್ಥಾನ ಸೇರ್ಪಟ್ಟಿರೋದ್ರಿಂದ ತಹಸೀಲ್ದಾರರು ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಹಂಗಾಗಿ ಮುಖ್ಯಸ್ಥರಾಗಿರೋದ್ರಿಂದ ಈ ಸರಿ ದನ ಜಾತ್ರೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರೈತಾಪಿ ವರ್ಗ ಕೂಡ ಹೆಚ್ಚಿನದಾಗಿ ರೈತಾಪಿ ವರ್ಗಗಳು ಕೂಡ ಬಂದು ಇಲ್ಲಿ ಅವರ ರಾಸುಗಳನ್ನ ಮಾರಾಟ ಮಾಡಿಕೊಂಡು ಅವ್ರಿಗೆ ಅನುಕೂಲ ಆಗೋ ರೀತಿ ಇನ್ನೊಂದು ರಾಸುಗಳನ್ನ ಕೊಂಡ್ಕೊಂಡು ಹೋಗ್ತಾರೆ. ಇದು ಒಳ್ಳೆ ವಿಶೇಷ ರೀತಿ. ಅದೇ ರೀತಿ ಇದರ ಇತಿಹಾಸ ಈಗ ನಮ್ಮ ಸ್ವಾಮಿಯವರು ಇವರು ಹೇಳಿದ್ರು ಇತಿಹಾಸ. ನನಗೆ ಗೊತ್ತಿರೋ ಪ್ರಕಾರ ನಾನು ಯಾಕೋ ಒಂದು ಬುಕ್ ಓದಿದ್ದೆ, ಅದರಲ್ಲಿ ಇತಿಹಾಸ ಒಂದು 600 ವರ್ಷಗಳ ಹಿಂದೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇತ್ತು. ಮಲ್ಲಪ್ಪ ಶೆಟ್ಟಿ ಅಂತ ಯಾರೋ ಒಬ್ರು ಬಂದಾಗ ಇದೇ ತಾವರೆಕೆರೆಯವರು ಯಾರೋ ಒಂದು ನಮ್ಮ ಮರಡಿಗುಡದಲ್ಲಿ ಒಂದು ಬೀಡು ಬಿಟ್ಟಿರ್ತಾರೆ. ಅವರು ಅನುಕೂಲ ಮಾಡಿಕೊಟ್ಟು ಅಲ್ಲಿಂದ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಅದೇ ಶಿವಾಜಿ ಕಾಲದಲ್ಲಿ ಒಂದು 450 ವರ್ಷದ ಹಿಂದೆ ಶಿವಾಜಿ ಅವರು ಬಂದಾಗ ಇಲ್ಲಿ ಶಿರಾದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅವರು ಜಯ ಗೆಲ್ಸಲ್ಲಿ ಈ ಬಂಡಿ ರಂಗನಾಥ ಸ್ವಾಮಿ ಕೂಡ ಆಶೀರ್ವಾದ ಮಾಡಿರುತ್ತೆ ಅಂತ ಹೇಳ್ಕೊಂಡು ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬಂಡಿ ರಂಗನಾಥ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಅವ್ರಿಗೆ ಯಾವ ರೀತಿ ಕನಸಲ್ಲಿ ಬಂದು ನೀನು ನಾನು ಬಂಡಿ ರಂಗನಾಥ ಸ್ವಾಮಿ, ನೀನು ಇಲ್ಲಿ ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ನೀನು ಪ್ರತಿಷ್ಠಾಪನೆ ಮಾಡಿದರೆ ನಿನ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅದೇ ರೀತಿ ಅವರು ಕೂಡ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅದೇ ರೀತಿ ಪ್ರತಿ ವರ್ಷನೂ ಅದ್ದೂರಿಯಾಗಿ ಇದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ರಥಸಪ್ತಮಿ ದಿನನೇ ನಡೆಯುತ್ತೆ. ಹಂಗೆ ಭಾರಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಅಂತ ಈ ಮೂಲಕ ಹೇಳ್ತೀನಿ.